ಸೊ ಮುಂದಕ್ಕೂ ಕೂಡ ಮಂಡ್ಯ ಜಿಲ್ಲೆ ಯಾವಾಗಲೂ ಕೂಡ ಸೌಹಾರ್ದತೆಯಿಂದನೇ ಬದುಕುತ್ತೆ. ಇವತ್ತು 22ನೇ ತಾರೀಕು ನಾವುಗಳು ಕೂಡ ಒಂದು ಸೌಹಾರ್ದ ನಡಿಗೆಯನ್ನು ಮಾಡ್ತಾ ಇದ್ದೀವಿ. ನಾವು ಮಾಡ್ತಿರುವಂಥದ್ದು ನಮ್ಮ ಜಿಲ್ಲೆಯ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಮತ್ತು ಜನರ ಮನಸ್ಸಿನಲ್ಲಿ ಕುವೆಂಪುರವರ ಒಂದು ಸಂದೇಶ ಏನಿದೆ, ಒಂದು ಸರ್ವಜನಾಂಗದ ಶಾಂತಿಯ ತೋಟ, ಅದರ ಒಂದು ಸಂದೇಶವನ್ನು ಕೊಡಲಿಕ್ಕೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿರುವಂಥ ಅಹಿತಕರ ಘಟನೆಗಳು ನಡೆದೇ ಇರುವಂಥ ರೀತಿಯಲ್ಲಿ ಶಾಂತಿಯಾಗಿ ಬದುಕಲಿಕ್ಕೆ ಬೇಕಾಗಿರುವಂಥ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ನಾವು 22ನೇ ತಾರೀಕು ಸೌಹಾರ್ದ ನಡಿಗೆಯನ್ನು ಮಾಡ್ತಾ ಇದ್ದೀವಿ. ಮಂಡ್ಯ ಅನ್ನುವಂಥದ್ದು ಬೆಳೆ ಬೆಳೆಯೋದಕ್ಕೆ, ಅನ್ನ ಹಾಕೋದಕ್ಕೆ ಮತ್ತು ನೊಂದು ಆ ಹೊರಗಡೆಯಿಂದ ಯಾರೇ ಬಂದು ಪ್ರೀತಿ ಆದರವನ್ನು ತೋರಿ ಅಲ್ಲಿ ಜನರಿಗೆ ಮಜ್ಜಿಗೆ ಪಾನಕ ಕೊಟ್ಟು ಸ್ವಾಗತ ಮಾಡುವಂತಹ ಒಂದೊಳ್ಳೆ ಸಕ್ಕರೆ ನಾಡಿನ ಹಕ್ಕರೆ ಜನರು ಇರುವಂಥವ್ರು. ಅವರು ಯಾವತ್ತಿಗೂ ಕೂಡ ಅನ್ನ ಹಾಕೋ ಸಂಸ್ಕೃತಿಗೆ ಹೆಸರಾಗ್ತಾರೆ ಬಿಟ್ಟರೆ ಕೋಮು ಗಲಭೆಯನ್ನು ಹಚ್ಚಿ ಕನ್ನ ಹಾಕುವಂಥ ಇದಕ್ಕೆ ಮಂಡ್ಯದ ಜನತೆ ಯಾವತ್ತೂ ಹೆಸರಾಗಲ್ಲ. ಹಾಗಾಗಿ ಈ ಕೋಮುವಾದಿಗಳ ಆಟ ಖಂಡಿತ ಮಂಡ್ಯದಲ್ಲಿ ನಡೆಯೋದಿಲ್ಲ. ಯಾವತ್ತಿಗೂ ಸಾಮರಸ್ಯವೇ ಗೆಲ್ಲೋದು, ಇವರ ಆಟ ಖಂಡಿತ ಸೋಲುತ್ತೆ ಅಂತಲೇ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ.